ಯಾಕೆ ಸಾಯ ಕಾಲದಾಗೂ ನನ್ನ ಹತ್ರ ಮಾತಾಡ್ತಿಲ್ಲ? ನಾನು ಏನು ಮಾಡಿದ್ದೀನಿ? ಯಾಕೆ ಕಟ್ ಮಾಡಿದೆ ಫೋನು? ಸತ್ತೋದ್ರಿಂದ ಆಗ್ಲೇ ಸತ್ತೋದ್ರೆ ನಾನು ಸತ್ತೋದ್ಮೇಲೆ ನನ್ನ ತಾಳಿ ನನ್ನ ಕೊಳ್ಳಿಗೆ ತಾಳಿ ಕಟ್ಬಿಡು ಆಯ್ತಾ? ನೀನೆಲ್ಲನ ಇರು, ಚೆನ್ನಾಗಿರು ಆಯ್ತಾ? ಬಾಯ್ ಬಾಯ್. ನೀನು ಇನ್ನೊಂದ್ಸಲ ನನಗೆ ತಿರ್ಗಾ ಫೋನ್ ಮಾಡ್ಬಿಡವ. ಗಾಳಿಯಾಗಾಗ್ಲಿ ದೆವ್ವಾಗ್ಲಿ ನೀನು ಹೆಂಗನ ಆಗ್ಲಿ ಅಚ್ಚುಕಟ್ಟಾಗಿ ನುಣ್ಣಗೆ ಹೋಗ್ಬಿಡು ಒಂದೇ ಸಲನ. ನನ್ನ ಕೊಳ್ಳಿಗೆ ತಾಳಿ ಕಟ್ತೀಯ ಅಲ್ವಾ? ನಾಳೆ ಬಂದ್ ಕಟ್ತೀನಿ. ನಾವು ಎಲ್ಲಿ ಬರ್ಬೇಕು ಹೇಳು? ಮಂತಕ್ ಬಂದ್ ಕಟ್ಬಿಡು. ನಾಳೆ ಕಟ್ತೀಯ ಅಲ್ವಾ? ಕಟ್ತೀನಿ. ಆಹಾ ನನ್ನ ಮದ್ವೆಯಂತೆ, ಆಹಾ ನನ್ನ ಮದ್ವೆಯಂತೆ, ಆಹಾ ನನ್ನ ಮದ್ವೆಯಂತೆ, ಓಹೋ ನನ್ನ ಮದ್ವೆಯಂತೆ. ನರಸಿಂಹರಾಜಂಗೆ ನನ್ಗೂ ನಿನ್ಗೂ ಏನಂತೆ? ಡುಮ್ ಡುಮ್ ಡುಮ್. ಅತಿರಿಕ್ ಮಾಡಿದ್ರೆ ಅಂದ್ಬಿಟ್ರೆ ಇಷ್ಟೊತ್ತಿಗೆ ಒಂಚೂರು ಅದೇನೆಲ್ಲ ಶಾಸ್ತ್ರ ಸಂಬಂಧ ಮಾಡಿ ಕರೆ ಇಷ್ಟೊತ್ತಿನಾಗ ಇಟ್ಕೋಬೇಡಿ ಅದನ್ನ. ಇದೆಲ್ಲ ಮನೆ ಕಡೆ ಟೈಮು. ಅತಿರಿಕೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ಶಾಸ್ತ್ರ ಮಾಡಿ ಏನೋ ತಪ್ಪು ಮಾಡೋ ಸಹಜ. ಹಂಗಾಯ್ತು. ಇವಾಗ ಆಡು ಪಾಡು ಏನು ಹೇಳಕ್ ಹೋಗ್ಬೇಡ್ರಿ. ಚಿನ್ನು, ನಾನೇನು ವಿಷಯ ಕೊಡ್ತಿಲ್ಲ, ಸುಮ್ನೆ ತಮಾಷೆಗೆ. ನಾನೇನು ವಿಷಯ ಕೊಡ್ಲಿಲ್ಲ, ತಮಾಷೆಗೆ. ಅಯ್ಯೋ ಅಂತ ಶಿವ ಪರಮಾತ್ಮ ಎಂತ. ನಿನ್ಗೆ ನನ್ ಮೇಲೆ ಲವ್ ಐತೋ ಇಲ್ವೋ ಅಂತ ಚೆಕ್ ಮಾಡಕ್ ಮಾಡ್ದೆ ಆತರ. ನನಗೆ ಇವತ್ತಿನಿಂದ ಈಗ ಹಸಿನಾಗ ಹಾಲ್ ಕರಿಯನಂತ ಓದಿ ಜಾಡ್ಸ್ ಒದೆಯಕ್ ಬಂತು. ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ ಇನ್ನು ನನಗೆ ಆದಂತ ಖುಷಿ ಇಡೀ ಕರ್ನಾಟಕದಾಗ ಯಾರಿಗೂ ಆಗಿರ್ಲಿಲ್ಲ. ಲವ್ ಯು ಚಿನ್ನು, ಲವ್ ಯು. ನಿಮ್ಮ ಇಡು ಫೋನ್. ಯಾಕೆ ಚಿನ್ನು? ಯಾಕೆ ಚಿನ್ನು? ನಾನು ಸಿರಾದಾಗಿದ್ದೀನಿ, ರಂಗರಾಜ ನಮ್ಮ ನಂಟರ ಮನೆಗಿದ್ದೀನಿ. ನರಸಿಂಹಣ್ಣ ಹೇಳ್ರಿ, ಎಲ್ಲಿದ್ಯಾ? ಸಿರಾ. ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನೀವ್ ಯಾರು ಹೇಳಿ? ಹಲೋ, ಹೇಳ್ರಿ. ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಾನು ನಿಮ್ದು. ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿಗೆ ನಿಂತ್ಕಂತಿದ್ಯಾ ಹೇಳಲೇ. ಇದು ನಾವು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತೀಯಾ? ನೋಡೋ, ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಇಲ್ಲಿ ಎಲ್ಲಿದ್ದೀರಾ ನೀವು? ತಡೆಯಲ್ಲ, ಹೇಳಿ ಸರ್. ಕ್ಯಾನ್ವಾಸ್ ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಆಯ್ತು ಸ್ವಾಮಿ. ನಾವೇನೆ 150 ಜನ ಹುಡುಗರು ಬರ್ತೀವಿ. ಆಯ್ತು ಸ್ವಾಮಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟಿಗೆ ಬೂತಿನ ಖರ್ಚೆಲ್ಲ ನಂದೇ. ಎಷ್ಟನ ಆಗ್ಲಿ ನೋಡೋ, ನಾನ್ ಕೈಯಿಂದ 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ 1 ರೂಪಾಯಿ ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ನೀನ್ ಎಲೆಕ್ಷನ್ ಗೆಲ್ಬೇಕಷ್ಟೇ. ಯಾವ ಉಚ್ಚಾಸ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ. ಫುಲ್ 1 ರೂಪಾಯಿ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಡಿಕೊಂಡು ಖರ್ಚು ಮಾಡೋದು. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? 350 ಇನ್ನ ಬರ್ತಿದ್ರೆ ನೋಡಿ, ಗ್ಯಾಪ್ ಹೇಳಿ. 350 350 ಕೊಡ್ತೀನಿ. 1000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲನ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ. ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಿ ಮನೆ ಮನಿಕೊಂಬಿಡು. ನೀನು 1000 ರೂಪಾಯಿ ಕೊಡಿವಂತೆ, ನನಗ್ ಕೊಡ್ಬೇಡ. 350 ತಡಿಯೋಣ ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. 350 ಕೊಡ್ತೀರಾ? ಅಣ್ಣ ಒಂದ್ ನಿಮಿಷ ಹೇಳದ್. ನೀನು 1000 ರೂಪಾಯಿ ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ 1000 ರೂಪಾಯಿ. ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಯಾರನ್ನಾದ್ರೂ ಓಟ್ ಹಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರ ನನ್ನ ಮಗ ಅಂತ? ನೀವ್ ಆ ಗುಂಪ್ನಾಗ? ನಾವ್ ಆ ಗುಂಪ್ನವ್ರಲ್ಲ. ನಿಮ್ಮನೆಗೂ ಹೆಣ್ಮಕ್ಳವೆ, ನಿಮ್ಮನೆಗೂ ಹೆಣ್ಮಕ್ಳಿಗೆ ಹಿಂಗ್ ಮಾಡಿದ್ರೆ ನೀವು ಸಹಿಸ್ಕಂತೀರಾ? ಯಾರ್ದು? ನಿಮ್ದು ಹುಟ್ಟಿದ ಹಬ್ಬದ ಶುಭಾಶಯಗಳು ನರಸಿಂಹಣ್ಣ. ಇಲ್ಲ ಸ್ವಾಮಿ, ನಮ್ದು ಹುಟ್ಟಿದ ಹಬ್ಬ ನನ್ಗೆ ಗೊತ್ತಿದ್ದಾರೆ, ಅದು ಮಾಡೇ ಇಲ್ಲ. ನನಗೆ ಶುಭಾಶಯನೂ ಇಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ನರಸಿಂಹಣ್ಣ ಹುಟ್ಟಿದ ಹಬ್ಬ ಶುಭಾಶಯಗಳು. ಹ್ಯಾಪಿ ಬರ್ಡೇ ಟು ಯು. ಕೇಕ್ ಕಟ್ ಮಾಡ್ರಿ, ಎಲ್ಲ ಕೇಕ್ ಕಟ್ ಮಾಡ್ರಿ. ಇಲ್ಲ
ಯಾರ್ ನೀವು ನಿಮ್ದ ಸ್ವಾಮಿ ಬರ್ತಡೆ? ಇಲ್ಲ, ನರಸಿಂಹಣ್ಣಂದು, ನರಸಿಂಹರಾಜು ಬಳ್ಳಾಪುರ. ಒಳ್ಳೇದ. ನಮ್ದೇನಿಲ್ಲ, ನಮ್ ಬರ್ತಡೆ ಗೊತ್ತಿಲ್ಲ ಸ್ವಾಮಿ. ನಾವು ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನನಗೆ. ಯಾವಾಗ ಹುಟ್ಟಿದ ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ ಸ್ವಾಮಿ, ಎಂದೂ ಮಾಡಿಲ್ಲ ನನಗೆ. ಇದೇನು ಇಷ್ಟೊತ್ತಾಗ ಫೋನ್ ಮಾಡಿದ್ದೀರಾ, ಹುಟ್ಟಿದಪ್ಪ ಗೊತ್ತಿಲ್ಲ ಅಂತೀರಾ? ಇಲ್ಲ, ಫೋನ್ ಮಾಡಿದ್ರಲ್ಲ ಅದಕ್ಕೆ ಯಾರು ಅಣ್ಣರು ಅಂತ ನಾವು ಮಾಡ್ದ ಸ್ವಾಮಿ. 12 ಗಂಟೆ ಅದಕ್ಕೆ ಫೋನ್ ಮಾಡಿದ್ದಾರೆ. ಏನ್ ಮಾಡ್ತಿರೋ ಮನೆ ತಲೆ ಮಾತ್ರ ನಿಂಗ್ ಮನೆ ಕಂಡಿದ್ ತಲೆನೋವು. ತಲೆನೋವು ಮನೆ ಕಂಬಿಟ್ಟಿದ್ದು ಈಗ ಹೆಚ್ಚಿಕಾತ್ ಒಂದ ಮಾಡೋಣ ಅಂತ ಎದ್ದ ಸ್ವಾಮಿ. ಎಲ್ಲಿ ಈಚೆ ಇದ್ದೀರಾ? ಓ ಈಚೆ ಹೇಳಿ ಇದು ಅಣ್ಣ ಅಣ್ಣ ಓ ಹೇಳಿ ಸ್ವಾಮಿ. ಬೆಳಿಗ್ಗೆ ಪಾರ್ಟಿ ಎಷ್ಟು ಗಂಟೆಗಣ? ಬೆಳಿಗ್ಗೆ ಏನು ಇಲ್ಲ ಸ್ವಾಮಿ, ಆ ಪಾರ್ಟಿ ಏನು ಇಲ್ಲ. ನಮ್ದು ಮಗಳದು ಇದು 17-18ನೇ ತಾರೀಕು ಮದ್ವೆ ಐತೆ ಸ್ವಾಮಿ, ಅಷ್ಟೇ, ಇನ್ನೇನು ಇಲ್ಲ. ಅಣ್ಣ ನೀವು ಅಷ್ಟು ಕೋಟಿಗೆ ಬದುಕಿದ್ದೀರಾ, ಏನ ಪಾರ್ಟಿ ಮಾಡ್ಲಿಲ್ಲ ಅಂದ್ರೆ ಹುಡುಗರೆಲ್ಲ ಆಡ್ಕೊಂಡ್ಬಿಡ್ತಾರಣ್ಣ. ಯಾರ ನಿಮಗ್ ಸುಳ್ಳು ಹೇಳ್ಯಾರ ಸ್ವಾಮಿ, ನಾವ್ ಯಾವ್ದು ಬದುಕಿಲ್ಲ, ಏನು ಇಲ್ಲ. ಒಟ್ನಾಗೆ ನಾವು ಬರ್ತಡೆ ಏನು ಮಾಡ್ಕೊಳಲ್ಲ ನಾವು. ಅಣ್ಣ ಮಾಡ್ಕೊಬೇಕಣ್ಣ, ಯಾಕಣ್ಣ? ಗೊತ್ತಿಲ್ಲ ಸ್ವಾಮಿ, ಎಂದೂ ಮಾಡಿಲ್ಲ ನಾವು. ಮಾಡ್ಕೊಂಡ ನಮ್ಗೆ ಏನಕ್ಕೆ ಬರ್ತಡೆ ಅವೆಲ್ಲ. ಅಣ್ಣ ನಿಮ್ ಹೆಂಗುಸ್ರೆ ಹೇಳಿದಣ್ಣ ನಿಮ್ ಬರ್ತಡೆ ಇವತ್ತು ಅಂತ. ಖಂಡಿತ ಇಲ್ಲ ಸ್ವಾಮಿ. ಅಯ್ಯೋ ಅವರೇ ಊಸ್ ಕಿತ್ಕೊಂಡ್ ಮನಿಕೊಂಡವ್ರು. ಯಾವ ಬರ್ತಡೇನು ಇಲ್ಲ ನಮ್ದು. ಮತ್ತೆ ಗೊತ್ತಾಗಲ್ಲ ಯಾರು ಅಂತ ಹೇಳಿ ಸ್ವಾಮಿ. ನಾನ್ ಗಂಗರಾಜ. ಯಾರು ಇವ್ರು? ಇದು ಎಂತದು ಬುಗುನಳ್ಳಿ ಗಂಗರಾಜು. ನಿಂತೋಯ್ತಲ್ಲ ಸ್ವಾಮಿ ನಾಟಕ. 11ನೇ ತಾರೀಕು ನಾಟಕ ಇತ್ತು ನಾಳೆ. ನಿಂತೋಯ್ತು. ಏನ್ ಮಾಡೋಣ ಬಿಡಿ ಅತ್ತ. ನಿಮ್ ಹೆಂಗಸ್ರು ಹೇಳಿದ್ರು ಇವತ್ತು ನಮ್ಮ ಮನೆಯವ್ರ ಹುಟ್ಟುಹಬ್ಬ ಅಂತ. ಇಲ್ಲ ಇದು ಏನ ಪೋಸ್ಟ್ ಆಫೀಸ್ ದುಡ್ಡು ಗಿಡ್ಡು ಬಂದಿದ್ರ? ಅಣ್ಣ ಪೋಸ್ಟ್ ಆಫೀಸ್ ಇಂದ ಇರ್ಲಿ, ನಿಮ್ ಹೆಂಗಸ್ರು ಕೇಳಿದ್ರಲ್ಲ ಅಣ್ಣ, ಮತ್ತೆ ಈಗ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ. ಗೌಡ್ರೆ ನಮ್ ಫಿಲಮು ನಮ್ದೇ ತಿಕ್ಕರ್ಕೊಂಡು ಉರ್ವಾಕ್ಲಾಗತ್ತಿದ. ಅದೇ ಏನಿಲ್ಲ, ತಿಕ್ಕರ್ಕೊಂಡೇನು ಈ ಮದ್ವೆ 2 ಮದ್ವೆ ಮಾಡ್ದು, ಒಂದು ಹುಡುಗಂದೇನು ಒಂದು ಹತ್ಲೋ ಹಲ್ದಂಗ ಆಗೋತು. ಅದೇನ್ ಲೆಕ್ಕಕ್ಕೆ ಬರಲ್ಲ. ಇದು ಸ್ವಲ್ಪ ದುಡ್ಡು ಕಾಸು. ಹಂಗಾಗಿ ಬೆಳಿಗ್ಗೆ ಬರ್ತೀನ್ರಿ, ಬಂದು ಪತ್ರಿಕೆ ಮಾಡ್ಕೊಂಡ್ ಹೋಗೋಣ. ಕುಡಿಕಿರದಲ್ಲ ಮಕ್ಳಿಗೆ ಅಲ್ಬಣ. ಏನು ಕುಡಿಕಿಲ್ಲ ಸುಮ್ಮನೆ. ಏನು ಅಂತದ್ದು ಏನು ತೋಟ ತುಡಿಕೆ ಇದ್ರೇನ ಕುಡಿಬಹುದು. ಈಗೆಲ್ಲ ಬಡ್ಡಿ ಬರಲ್ವಾ ಅಣ್ಣ, ಬಡ್ಡಿಗಳು ಅವೆಲ್ಲ? ಏನ್ ನಾವು ಅವ್ರು ಬೇರೆ ಆತರ ನಿಮ್ಮ ನಕ್ಕು ನಿಕ್ಕು ನಿಂತ ಹಂಗೆ ಅಂತಾರಲ್ಲ ಅವ್. ನಮ್ಗೆ ಹಂಗ್ ಕೊಡಲ್ಲ ಸ್ವಾಮಿ. ಏನ್ ಮಾಡೋಣ, ಕೊಟ್ರ ಸಾಕು ಸ್ವಾಮಿ. ಕೊಟ್ರ ಸಾಕು ಸ್ವಾಮಿ, ಅಷ್ಟೇ. ಹೇಳ ನಿನಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳ. ಅವ್ರನ್ನ ಇನ್ನೊಂದು 5 ದಿವಸದೊಳಗಾಗಿ ನಿನ್ಗೆ ಎಲ್ಲಾರು ದುಡ್ಡು ತಂದು ಕೊಡ್ಬೇಕು ಹೇಳೋ. ಅವ್ರನ್ನೆಲ್ಲ ಆತರ ಮಾಡ್ತಾ ಇದ್ದೀನಿ ನಾನು. ಹೇಳೋ ಈಗ ಯಾರ್ಯಾರು ದುಡ್ಡು ಕೊಡ್ಬೇಕು, ಮೇನು 3 ಹೆಸರುಗಳು ಹೇಳೋ. ದುಡ್ಡು ಕೊಡ್ತಾರ? ದುಡ್ಡು ಕೊಡಂಗ್ ಮಾಡ್ತೀನಿ ಕಣ. 5 ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ತೀನಿ ಕಣ. ಹೇಳೋ ನಾನು 5 ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ಗೆ ಯಾವತ್ತು ಮತ್ತೆ ಫೋನೇ ಮಾಡಲ್ಲ, ಗೊತ್ತಾ? ವೆಂಕಟೇಶು, ರುದ್ರೇಶು, ಆಮೇಲೆ ಇವರು ಸೀನಪ್ಪ, ಆಮೇಲೆ ಇವರು ರುದ್ರೇಶು, ಸೀನಪ್ಪ, ಆಮೇಲೆ ಇವರು ಲಕ್ಷ್ಮಮ್ಮ, ಆಮೇಲೆ ರಮೇಶು, ಕುಮಾರಪ್ಪರು. ದೊಡ್ಡ ಇಷ್ಟು ಸ್ವಾಮಿ. ಇಷ್ಟು ಬಂತು ಅಂದ್ರೆ 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಸ್ವಾಮಿ. 1 ಲಕ್ಷ ರೂಪಾಯಿ ಕೊಡ್ತೀನಾ? ಎಲ್ಲಿ ಅದೇಳಿ ನೀವು? ಕಂದ, ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಬರ್ತಾ ಇದ್ದೀನಿ ನಡ್ಕೊಂಡು. ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ. ನನಗೆ ಯಾವ ಭಕ್ತರುಗಳು ದಾರಿ ತೋರಿಸ್ತಾರೋ ಆ ಮನೆಗೆ ಹೋಗ್ತಾ ಇರ್ತೀನಿ ನಾನು. ಈಗ ನೀನು ಕಷ್ಟ, ನನಗೆ ಗೊತ್ತಾಯ್ತು ನಿನ್ ಕಷ್ಟ ಎಲ್ಲ. ಅದಕ್ಕೆ ಇವತ್ತು ಅಮಾವಾಸ್ಯೆ 12 ಗಂಟೆ ಅಲ್ವಾ, ನಾಳೆ 12 ಗಂಟೆ 10 ನಿಮಿಷ ಆಯ್ತು. ಅದಕ್ಕೆ ಬರ್ಬೇಕಾದ್ರೆ ಬತ್ತ ರೋಡಲ್ಲಿ ಒಂದು ಸ್ಮಶಾನ ಸಿಕ್ತು. ಅದಕ್ಕೆ ಈಗ ಮಣ್ಣು ಮಾಡಿ ಹೋಗಿದ್ರು. ಯಾವ್ದೋ ಒಂದು ಹೆಣನ ಎಬ್ಬಿಸ್ಕೊಂಡಿಸಿದೀನಿ.
ಯಾವ್ದೋ ಒಂದು ಮಣ್ ಮಾಡೋಗಿದ್ರು. ಕದ ತೆಗಿ ಮಗ, ಕದ ತೆಗಿ. ನಾವು ಸ್ಟಾರ್ಟಿಂಗ್ 5 ಲಕ್ಷ ರೂಪಾಯಿಂದ ಲೋನ್ ಕೊಡ್ತೀವಿ. ಏನ್ಕನ ವ್ಯಾಪಾರ, ಮದ್ವೆ, ಮುಂಜಿ, ಕಾರ್ ತಗೊಳೋದಕ್ಕೆ, ಮನೆ ಕಟ್ಟೋದಕ್ಕೆ ಎಲ್ಲ ಬಳಸ್ಕೊಬಹುದು. ನೀವೇನ ಲೋನ್ ತಗಂತೀರಾ ಸರ್? ನಮ್ಮ ಹೆಸರಿನಾಗ ಇಲ್ಲ ಏನು ಜಮೀನು? ಇಲ್ಲ ಏನು ಬೇಡ, ನಿಮ್ದೊಂದು ಆಧಾರ್ ಕಾರ್ಡು, ನಿಮ್ದು 2 ಫೋಟೋ ಇದ್ರೆ ಸಾಕು ಸರ್. ಆಧಾರ್ ಕಾರ್ಡು ಫೋಟೋ ಎಲ್ಲವೇ ತಾಂತೀರಾ ಸರ್? ನೀವು 5 ಲಕ್ಷ ತಾಂಡ್ರೆ 15 ವರ್ಷ ತೀರ್ಸೋದು. ಎಷ್ಟು? 5 ವರ್ಷ ತಾಂಡ್ರೆ 5 ಲಕ್ಷ ತಾಂಡ್ರೆ 15 ವರ್ಷ ತೀರ್ಸೋದು. ತಿಂಗಳಿಗೆ 2,500,000 ಬರುತ್ತೆ. ತಿಂಗಳಿಗೆ 2,500,000 ಬರುತ್ತೆ. ಕಟ್ತೀರಾ ಸರ್? ಆರಾಮ ಕಟ್ಬೋದು. ಎಷ್ಟು ವರ್ಷ ಕಟ್ಟ ಸ್ವಾಮಿ? 15 ವರ್ಷ ಕಟ್ಟೋದು ಸರ್. ಇಲ್ಲಿ ಬನ್ನಿ. 15 ವರ್ಷ. ಹಲೋ, ಇಲ್ಲಿ ಬ್ಯಾಂಕ್ ಹತ್ರ ಬನ್ನಿ ಸರ್. ರೇ ಸರ್, ಮಾತಾಡ್ತೀರಾ ಕಟ್ ಮಾಡ್ತೀರಾ? ಇಲ್ಲ ಹೇಳಿ ಹೇಳಿ. ಇಲ್ಲಿ ನಿಮ್ಮಂಗೆ ಇಲ್ಲಿ 100 ಜನ ಬಂದಿದ್ದಾರೆ. ನಾವು ಏನೋ ಕಸ್ಟಮರ್ ಅಂತ ಮಾತಾಡ್ತಾ ಇದೀವಿ. ನಾವೇನ್ ನಿಮ್ಮ ಹತ್ರ ಸಾಲ ಕೇಳ್ತಿಲ್ಲ, ನಾವು ನಿಮಗೆ ಸಾಲ ಕೊಡ್ತಾ ಇದೀವಿ. ಏನ್ ಬೇರೆ ಬೇರೆ ಎಲ್ಲ ಮಾತಾಡ್ತಿದ್ದೀರಾ ನಿಂತ್ಕೊಂಡು? ಇಲ್ಲ ಹೇಳಿ. ಈಗ ನಮ್ ಲೋನ್ ಕೊಡ್ತೀವಿ 5 ಲಕ್ಷ. ಸ್ಟಾರ್ಟಿಂಗ್ 5 ಲಕ್ಷ ಕೊಡ್ತೀವಿ. ಆಮೇಲೆ ನೀವು ತೀರಿಸ್ತಾ 10, 15, 50 ಲಕ್ಷದವರೆಗೂ ಕೊಡ್ತೀವಿ. ಈಗ ನಿಮ್ಗೆ ಇಲ್ಲಿ ಬಂದ್ರೆ ನಾವು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಬ್ಯಾಂಕ್ ಹತ್ರ ಬಂದ್ರೆ ಈಗ ನೀವು ಏನೋ ಲೋನ್ ತಗೊಳಕ್ ಇಷ್ಟಪಡ್ತೀರಾ? ಇಷ್ಟಪಡ್ತೀವಿ. ಹಂಗಾರೆ ಓಕೆ 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 3 ಸರಿ ಹೇಳಿ ಸರ್. ಓಕೆ 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 3 ಸಲ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನರಸಿಂಹರಾಜು. ಯಾವ ಊರು? ಎಲ್ಲದೆಲ್ಲ ಹೇಳಿ, ಅಡ್ರೆಸ್ ಹೇಳಿ. ಬಳ್ಳಾಪುರ, ಬೂನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ಲೇಟ್ ನರಸಿಯಪ್ಪ. ಹಂಗಾರೆ ನಿಮ್ಮ ಅಪ್ಪ ಇನ್ನ ಬದುಕವ್ರ? ನಿಮ್ಮ ಅಪ್ಪ ಬದುಕಲ್ವಾ? ಲೇಟ್ ನರಸಿಯಪ್ಪ. ಲೇಟ್ ಆದ್ರೆ ಲೇಟ್ ಆಗಿ ಬರ್ತಾರ ಅವರು? ಹಲೋ, ಲೇಟ್ ಅಲ್ಲ ಸ್ವಾಮಿ, ಲೇಟ್ ಆಗಿ ಇವ್ರು ಹೋಗಿ ಸತ್ತೋಗ್ಯವ್ರೆ. ನಾನೆಲ್ಲ ನಿಮ್ಮ ಅಪ್ಪವ್ರು ಲೇಟ್ ಆಗಿ ಬರ್ತಾರೆ ಬ್ಯಾಂಕ್ ಹತ್ರಕ್ಕೆ ಅನ್ಕಂಡೆ. ಲೇಟ್ ನರಸಿಯಪ್ಪನಾ? ಲೇಟ್ ಅಂದ್ರೆ ಸತ್ತೋಗ್ಬಿಟ್ಟವ್ರ ಯಾವಾಗತ್ತೋ? ಇಲ್ಲ, ಅವ್ರ ಅಪ್ಪ ಇಲ್ವಾದ ಸತ್ತೋಗ್ಬಿಟ್ಟವ್ರಂತೆ. ಏನ್ ಪಾಪ ಮಾಡಿದ್ರು? ಅಲ್ಲಲ್ಲ, ನಮ್ಮ ತಂದೆಯರಿಗೆ. ನಿಮ್ಗೆ ಎಷ್ಟು ವರ್ಷ? ನಮ್ಗೆ 73, 74, 75 ಡೇಟ್ ಆಫ್ ಬರ್ತ್. ಹಂಗಾರೆ ಡೇಟ್ ಆಫ್ ಬರ್ತ್ 74, 75 ಅಂತಂದ್ರೆ 25, 21, 46 ವರ್ಷ ಆಗೋಯ್ತಲ್ಲ ಸರ್. 46 ವರ್ಷ ಆದ್ಮೇಲೆ ಲೋನ್ ಹೆಂಗ್ ಕಟ್ತೀರಾ ನೀವು? ನೀನ್ ಏನ್ ಕೆಲ್ಸಕ್ಕೆ ಹೋಗ್ತೀಯಾ? ವ್ಯಾಪಾರ. ಏನ್ ವ್ಯಾಪಾರ? ಬೆಳ್ಳುಳ್ಳಿ, ಈರುಳ್ಳಿ, ಸೀಗೆಕಾಯಿ. ಏನ್ ಬೆಳ್ಳುಳ್ಳಿ, ಈರುಳ್ಳಿ, ಸೀಗೆಕಾಯಿ ವ್ಯಾಪಾರ ಮಾಡೋದು. ಎಲ್ಲಿ? ಯಾವ ಊರಾಗ? ಸಂತೆ ಇಲ್ಲ? ಯಾವ ಸಂತೆಯಲ್ಲಿ ಮಾಡ್ತೀರಾ ಸರ್? ಹಿಂಗೆ ಎಲ್ಲಿ ಸಂತೆ ನಡೀತೈತೆ ಅಲ್ಲಿ ಗುಬ್ಬಿ, ಚೋರು, ಅದು ಆಟೋದಲ್ಲಿ ಹೋಗ್ತೀರಾ? ಅದೇ ಈರುಳ್ಳಿ 100 ರೂಪಾಯಿ 4 kg ಈರುಳ್ಳಿ, ಬೆಳ್ಳುಳ್ಳಿ 100 ರೂಪಾಯಿ kg ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, ಆತರನಾ? ಇಲ್ಲ, ಆತರ ಏನ್ ಕೂಗಲ್ಲ. ಸಂತೆಗೊಳಗ್ ಉಯ್ಕೊಂಡ್ ಮಾರ್ತೀವ್ರಿ. ಹೆಂಗ ಒಂದ್ಸರಿ ಕೂಗ್ರಿ, ಹೆಂಗ್ ಸಂತೆಲ್ ಮಾಡ್ತೀರಾ? ನಾವ್ ದುಡ್ಡು ಕೊಡ್ಬೇಕಾದ್ರೆ ಹಂಗೆ ಕೊಡಕ್ ಆಗಲ್ಲ ಸರ್. ಅವೆಲ್ಲ ನಾವು ಚೆಕ್ ಮಾಡಿ ಕೂಗ್ರಿ. ಈರುಳ್ಳಿ ಹೆಂಗೆ ಕೂಗ್ತೀರಾ? ಅದೇ ಇವಾಗ ಹೆಂಗ್ ಕೂಗೋದ್ ಹಂಗೆ ನೀವು ಕೂಗಿ ತೋರಿಸ್ತೀವಿ ಒಂದ್ಸರಿ ಹೇಳಿ. ಸ್ವಾಮಿ, ನಾವ್ ಕೂಗ್ಲಿಲ್ವಾ? ಈಗ ನೀವ್ ಕೂಗ್ರಿ ರೇ ಸ್ವಾಮಿ, ಹೇಳ್ರಿ ರೇ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಮ್ಯಾನೇಜರ್ ಬಂದ್ರು ಸರ್. ನಮಸ್ತೆ. ಸರ್, ನರಸಿಂಹರಾಜು ಅವರೇ? ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳು? ನಾನ್ರಿ ಲಲ್ಲಿ. ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗಳೂರು ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ನಿಮ್ಮ
ಹಲೋ ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು ಬಸ್ ಸ್ಟ್ಯಾಂಡ್ ಮನೆ ಕಂಡಿದೀವಿ ನಿಮ್ಮ ಮುಂದೆ ನೋಡು ಅಂದ್ರೆ ನೋಡು ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನ್ ಯಾವಾಗ ಬರ್ತೀನಿ, ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಪರಿಗೆತಾರ ನಿಮ್ಮ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ? ನೀನ್ ಅವ್ರ ಜೊತೆ ಮನೆ ಕಂತಿ. ಸರಿಯಾದ ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಎಲ್ಲಿದ್ಯಪ್ಪ? ಹಲೋ, ಯಾರು? ಎಲ್ಲಿದ್ಯಪ್ಪ? ನಾನೆಲ್ಲ ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ನರ್ಸಿಯಪ್ಪ. ಯಾವೂರು? ನಿನಗ್ ಗೊತ್ತಿಲ್ವನ? ಯಾಕೋ ಹೇಳಿ. ಯಾವೂರು ನರ್ಸಿಯಪ್ಪ ಅಂದ್ರೆ? ಯಾವೂರು? ಸಾಯ್ಬೇಕಾದ್ರೆ ನಾನ್ ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಹಲೋ, ಯಾವ್ದೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ತಾವೇ? ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗಿ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನು ನಾನ್ ಸಾಯಕ್ಕಿಂತ ಮುಂಚೆ ನಿನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರಲ್ಲಿ ನಿಮ್ದು? ಯಾವ ಊರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಬಂದು ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದ್ದೀನಿ. ಬೇಕಾರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗಿ. ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಕೊಳ್ತೋಗ್ತೀಯ. ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ, ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವ್ರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿತಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ. ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡೈತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪಲ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವ್ ಬರೋಕ್ ಚಾರ್ಜ್ ಇಲ್ಲ, ನಮ್ ಕೈ ಬರಕಾಗಲ್ಲ. ರಾತ್ರಿ ಇರಂಗ್ ಕಲಾವಿದ್ರು ಅಂತಿದ್ದೆ. ಅಣ್ಣ ಹಲೋ, ನಿಮ್ಮ ಹೆಸರೇನಣ್ಣ? ಅದೇ ನೀವ್ ಹೇಳಿರಲ್ಲ, ಅದೇ ಏನ್ ಹೇಳಿ? ನರಸಿಂಹರಾಜು ಅಂದ್ರೆ ನಾನೇ ನರಸಿಂಹರಾಜು. ಅಣ್ಣ ನಾನು ನರಸಿಂಹರಾಜು, ನೀವಲ್ಲ. ಆಯ್ತು ಸ್ವಾಮಿ, ನಾವು ಆಯ್ತು. ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ, ನೀವು ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ಧೀರೇಂದ್ರ ಗೋಪಾಲ್ ಕುಕ್ಕಿ ಅಂತ ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು? ಅದಕ್ಕೆ ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ, ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ? ಅದೇ ವರ್ಷದಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ? 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಉಗಾದಿ ಹಬ್ಬ 2ನೇ ಹಬ್ಬ. ಇವತ್ತು ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ.
ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರಾ? ಹಾ ಮೊದ್ಲು ಯಾವ್ದಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ ತಗರಿಕಾಯಿ ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ 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 ಹೇಳ್ರಿ. ಶಾನು ಹಾ ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲಲ್ಲ ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಸಾರು ಇದು ನನಗೆ ಹಿಂದಿ ಬರಲ್ಲ. ಬಾರ ಹಿಂದಿ ಬರಲ್ಲ. ಚಾಚು ಖಂಡಿತ ಬರಲ್ಲ ಹಿಂದಿ. ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತನಿ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಿದ್ದೀ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ ಆಗೋ ಅಮ್ಮ ಅನ್ನ ಕನ್ನಡ ಸಾರು. ಇವು ಯಾವ ಇವು? ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಹಾ ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ಆರಾಮ್. ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೂನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು ಆಲೆ. ಆರಾಮಾಗಿದ್ದೀವಿ. ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ಅದೇ ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಅಕ್ಕಾರೆ ಇದು ನನಗೆ ಗೊತ್ತಿರೋದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದ್ವೆ ಆಗ? ಹೂನಕ್ಕ, ಅಲ್ಲೇ 2.25 ತಿಂಗಳು ಆಯ್ತು. ಯಾರು ನಿಮಗೆ ಮದ್ವೆ ಆಗ? ನಿಮಗೆ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿತ್ತು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕೊಂಡೆ. ಮತ್ತೀಗ ನಿಮ್ಮ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದ್ದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ನೋಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮ ಮಾಡ್ಕೊಂಡ್